ದೂರಗಾಮಿ ದೃಷ್ಟಿಯುಳ್ಳ ಪ್ರಧಾನಿ ನರೇಂದ್ರ ಮೋದಿಯವರು ಸರ್ಕಾರಿ ಸ್ವಾಮ್ಯದ ಟೆಲಿಕಾಂ ಆಪರೇಟರ್ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ನ ಸ್ವದೇಶಿ ತಂತ್ರಜ್ಞಾನ ಸ್ವಾಮ್ಯದೊಂದಿಗೆ 37,000 ಕೋಟಿ ರು ವೆಚ್ಚದಲ್ಲಿ ನಿರ್ಮಿಸಲಾದ 97,500ಕ್ಕೂ ಹೆಚ್ಚು 4G ಮೊಬೈಲ್ ಟವರ್ಗಳಿಗೆ ಒಡಿಶಾದಲ್ಲಿ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಭಾರತದಲ್ಲಿ ನಿರ್ಮಿತ 4G ನೆಟ್ವರ್ಕ್ ಕ್ಲೌಡ್ ಆಧಾರಿತ ಇಂಧನ ಸಮರ್ಥವಾಗಿದ್ದು 5Gಗೆ ಸರಾಗವಾಗಿ ಅಪ್ಗ್ರೇಡ್ ಮಾಡಲು ವಿನ್ಯಾಸಗೊಳಿಸಲಾಗಿದೆ. ಬಿಎಸ್ಎನ್ಎಲ್ನ ಬೆಳ್ಳಿ ಮಹೋತ್ಸವ ಆಚರಣೆಯ ಭಾಗವಾಗಿ ಈ ಬಿಡುಗಡೆಯು ಒಡಿಶಾದ 2,472 ಸೇರಿದಂತೆ ಹಿಂದೆ ಸೇವೆ ಪಡೆಯದ 26,700ಕ್ಕೂ ಹೆಚ್ಚು ಹಳ್ಳಿಗಳನ್ನು ಸಂಪರ್ಕಿಸುವ ಗುರಿಯನ್ನ ಹೊಂದಿದೆ ಮತ್ತು ಸುಮಾರು 2 ಮಿಲಿಯನ್ ಹೊಸ ಚಂದಾದಾರರಿಗೆ ಪ್ರಯೋಜನವನ್ನ ನೀಡುತ್ತದೆ ಎಂದು ಹೇಳಿದರು. ಇದರ ಅಂಗವಾಗಿ ಬೊಗಸೆಯಲ್ಲಿ ಹೊಸದಾಗಿ ನಿರ್ಮಿಸಲಾದ 4G ಟವರ್ಗೆ ಉಡುಪಿ ಚಿಕ್ಕಮಗಳೂರು ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಚಾಲನೆ ನೀಡಿದರು. ಡಿಜಿಟಲ್ ಇಂಡಿಯಾದಲ್ಲಿ ಕ್ರಾಂತಿ ಹೆಜ್ಜೆ ನೀಡುತ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಒಂದು ರೀತಿಯಲ್ಲಿ ನಕ್ಸಲೀಯ ಪ್ರದೇಶ ಅಂತ ಹೇಳಿ ಒಂದು ಕಾಲದಲ್ಲಿ ಹೆಸರಾಗಿತ್ತು. ಇವತ್ತು ನಕ್ಸಲೀಯ ಎಲ್ಲವನ್ನು ತೆರೆದು ಹೋಗಿ ಆಧುನಿಕ ಜನಜೀವನಕ್ಕೆ ನಮ್ಮ ಜಿಲ್ಲೆ ಒದಗಿಕೊಡ್ತಾ ಇರುವಂತ ಒಳ್ಳೆಯ ಕ್ಷಣದಲ್ಲಿ ಇವತ್ತು ಪ್ರಧಾನಮಂತ್ರಿಗಳು ಈ 4G ಟವರನ್ನು ನಮಗೆ ಸಮರ್ಪಣೆ ಮಾಡಿದ್ದಾರೆ. ನಾನು ಯಾಕೆ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ ಅಂದ್ರೆ, ದಕ್ಷಿಣ ಭಾರತದಲ್ಲಿ ಬರೀ ಕರ್ನಾಟಕ ಮಾತ್ರ ಅಲ್ಲ, ದಕ್ಷಿಣ ಭಾರತದಲ್ಲಿ 7 ಟವರ್ಗಳನ್ನು ಇವತ್ತು ಅಧಿಕೃತವಾಗಿ ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿದಲ್ಲಿ ನಮ್ಮ ಕರ್ನಾಟಕದ ಅದರಲ್ಲೂ ಚಿಕ್ಕಮಗಳೂರಿನ ಅದರಲ್ಲೂ ಈ ಬೊಗಸೆ ಪರಿಸರದ ಈ ಬೊಗಸೆ ಟವರ್ ಕೂಡ ಒಂದು ಅಂತ ಹೇಳಲಿಕ್ಕೆ ನನಗೆ ತುಂಬಾ ಸಂತೋಷ. ಎಲ್ಲರೂ ಒಟ್ಟಾಗಿ ಸೇರಿ ಉತ್ತಮ ಗುಣಮಟ್ಟದ ಕೆಲಸವನ್ನು ಮಾಡಿಕೊಡುವಂತ ಕೆಲಸಗಳನ್ನ ಮಾಡ್ತೇವೆ ಅನ್ನೋ ವಿಚಾರವನ್ನ ತಮ್ಮ ಗಮನಕ್ಕೆ ಬರ್ತಾ ಇವತ್ತು ಸುಧಾಕರ್ ಮತ್ತೆಲ್ಲ ಬಿಜೆಪಿ ಮುಖಂಡರು, ಮುಖಂಡರು, ಕಾಂಗ್ರೆಸ್ ಮುಖಂಡರು ಎಲ್ಲರೂ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರ ಪರವಾಗಿ ತಮಗೆ ಮತ್ತೊಮ್ಮೆ ಇಲ್ಲಿ ಒಂದು ಟವರ್ ಮಾಡಿಕೊಡೋದಕ್ಕೆ ಅಭಿನಂದನೆ ಸಲ್ಲಿಸಿ, ಬಡವರು ಕೂಲಿ ಕಾರ್ಮಿಕರು 82% ಇರುವಂತಹ ಜಾಗ ಇದು. ಅದರಲ್ಲೂ ನೀವು ಒಂದೊಂದು ಟವರಿಗೆ ಕಿಲೋಮೀಟರ್ ಆಗಿದ್ರೆ ಮಲೆನಾಡಿ ನಡೆಯಲ್ಲ ಅದು. ಈಗ ರಾಜೇಗೌಡರೇ ಆಗಲಿ, ನಿಮಗೂ ಕೂಡ ಅನುದಾನನು ಮೈಸೂರಿಗೆ ಕೂಡ ಅನುದಾನ ಒಂದೇ ತರ ಆದಾಗ ಈ ಶೃಂಗೇರಿ ಕ್ಷೇತ್ರಕ್ಕೆ ಅದು ಸಾಧ್ಯನೇ ಇಲ್ಲ. ಬಂದ್ರೆ ಈಗಲಾದ್ರೂ ನಾನು ಹೇಳ್ತೀನಿ ಲೋಕಸಭಾ ಸದಸ್ಯರು ಮತ್ತು ಇವರಿಗೆ, ನೀವು ಎಂಸೆಟ್ ಹಾಕ್ತೀರಾ, ಮಿಕ್ಸ್ ಹಾಕ್ತೀರಾ, ಏನಾದ್ರೂ ಹಾಕಿ ರಸ್ತೆನ ನಾವು ಓಡಾಡ್ತಾರ ಬೇಕೇ ಬೇಕಾಗುತ್ತೆ. ಆಮೇಲೆ ನೀವು ಪರ್ಮನೆಂಟ್ ಮಾಡಿ ಲೋಕಸಭಾ ಸದಸ್ಯರು ಒಳ್ಳೆ ಕೆಲಸ ಮಾಡ್ತಿದ್ದೀರಿ. प्रधानमंत्री श्री नरेंद्र मोदी जी द्वारा गोवा से 4G डिस्ट्रीब्यूशन टावर का उद्घाटन किया गया है और इस तरह से चिकमगलूर जिला में कई टावर हैं जो जहाँ पे कोई सेवा उपलब्ध नहीं था वहाँ पे दिया गया है. तो ये बहुत ही खुशी की बात है और हमारे जो MP साहब हैं इनका इसमें बहुत बड़ा योगदान है. ये जहाँ भी टावर नहीं 15 ವರ್ಷಗಳ ಹಿಂದಿನ ಹೋರಾಟ ಇದೆ. BSNL ಟವರ್ ಆಗಬೇಕು ಅನ್ನೋದು. ಈ ಟವರ್ ಹೋರಾಟಕ್ಕೆ ಮೊದಲು ಬಂದರು ಗೋಪಾಲಕೃಷ್ಣ ಸರ್. ಈ ಗೋಪಾಲಕೃಷ್ಣ ಸರ್ ಇಲ್ಲಿ ಬಂದು ಮೇಲೆ ಏನ್ ಫೀಲ್ಡ್ ಇದೆ ಅಲ್ಲಿ ಜಾಗವನ್ನ ನೋಡಿದ್ರು. ಆದ್ರೆ ಆ ಜಾಗದಲ್ಲಿ ಅವರಿಗೆ ಫ್ರೀಕ್ವೆನ್ಸಿ ಸಿಗ್ಲಿಲ್ಲ. ಮತ್ತೆ ಜಾಗವನ್ನ ಹುಡುಕ್ತಾ ಹೋದ್ರು. ಇಲ್ಲಿ ಯಾರು ಕೂಡ ಆ ಜಾಗನ ಇದ್ದಬೇಕು ಅಂತ ತೋರಿಸ್ತಾರೆ ಮಾಡಿದ್ರು. ಆ ನಂತರದಲ್ಲಿ ಈ ಹೊಸ ಟವರ್ ಆದಾಗ ಪ್ರತಿ ಜಾಗದಲ್ಲೂ ಸಿಗಬೇಕು ಅಂತ ಇತ್ತು. ಆ ಫ್ರೀಕ್ವೆನ್ಸಿಯನ್ನ ಹೈಯೆಸ್ಟ್ ಮಾಡಬೇಕು, ಹೈಯೆಸ್ಟ್ ಮಾಡಿದಾಗ ಸಿಗುತ್ತೆ ಅಂತ ಇತ್ತು. ಆ ನಂತರದಲ್ಲಿ ಏನಾಯ್ತು ಅಂದ್ರೆ ಈ 4G ಮತ್ತು 5G 4G ಹೋದಾಗ 3 ಕಿಲೋಮೀಟರ್ ಅಂತ ಇತ್ತು, ಆದ್ರೆ ಅದು 1.5 ಕಿಲೋಮೀಟರ್ಗೆ ಸೀಮಿತ ಮಾಡಿಕೊಂಡ್ರು. ವೇದಿಕೆಯಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಹಲವು ದಶಕಗಳಿಗೂ ಹೆಚ್ಚು ಕಾಲ ಬೇಡಿಕೆಯಾದ ಟವರ್ ನಿರ್ಮಾಣವನ್ನು ಬೊಗಸೆಯಲ್ಲೂ ಮಾಡುವ ಮೂಲಕ ಗ್ರಾಮೀಣ ಭಾಗದ ಜನರು ದೂರದ ತಮ್ಮ ಕುಟುಂಬದವರೊಂದಿಗೆ ಸಂಪರ್ಕ ಸಾಧಿಸಲು ಕಾರಣವಾಗಿದ್ದಾರೆ ಎಂದು ಹೇಳಿದರು.